ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋ ಬಂದು ಏನಂದರೆ ಬೆಂಗಳೂರಲ್ಲಿ ಆಗಿರೋ ಒಂದು ಘಟನೆ ಬಗ್ಗೆ. ಇವತ್ತು ಸಿ ವಿ ರಾಮನ್ ನಗರದಲ್ಲಿ ಒಂದು ಘಟನೆ ಆಗಿದೆ. ಏನಪ್ಪ ಅಂದರೆ ಈ ಆರ್ಮಿ ಆಫೀಸರ್ ಇದ್ದಾನಲ್ಲ, ಇವರು ಆರ್ಮಿ ಆಫೀಸರು, ಇವರು ಅವ್ರ ಹೆಂಡತಿ, ಇವರು ಏರ್ಪೋರ್ಟ್ಗೆ ಇವ್ರ ತಂದೆನೋ ತಾಯಿನೋ ಹುಷಾರಿಲ್ಲ ಅಂತ ಹೋಗಬೇಕಾದ್ರೆ ಒಂದು ಸ್ಟೋರಿ ಹರಿದಾಡ್ತಾಯಿದೆ. ಇವರು ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಬರ್ಕೊಂಡಿದ್ರು. ಸೊ ಇದ್ರ ಪ್ರಕಾರ ನಾನು ನಿಮಗೆ ಇದ್ರ ಮಾಹಿತಿನ ಕೊಡೋಕ್ಕೆ ನಾನು ಬಂದಿರೋದು. ಸೊ ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇವರು ಆರ್ಮಿ ಆಫೀಸರು, ಇವರು ಅವ್ರ ಹೆಂಡತಿ. ಸೊ ಏನಾಗಿದೆ ಇಲ್ಲಿ ರೀಸೆಂಟಾಗಿ ಫಸ್ಟ್ ಬೆಳಗ್ಗೆ ಎದ್ಬಿಟ್ಟು ಏನು 6:30ಗೆ ನಾವು ನಡೆದಿರೋದಂತೆ. 6:30 7 ಗಂಟೆ ಬೆಳಗ್ಗೆ 6:30 ಹಂಗೆ ಸುಮಾರು ಒಂದು ಆ ಘಟನೆ ಟೈಮಲ್ಲಿ ಇವನು ಆಫೀಸರ್ ಅಂತೆ, ಇವನು ಹೇಳ್ತಾ ಇರೋದು. ಸೊ ಇವನ ಮೇಲೆ ಹಲ್ಲೆ ಆಗಿದೆ ಅನ್ನೋದನ್ನ ಇವನು ಹೇಳಿದ್ದಾನೆ ವಿಡಿಯೋದಲ್ಲಿ. ಇದನ್ನು ವಿಡಿಯೋ ನೋಡಿ. Hello everyone, I am Vikramash Shiladitya Bose and this is my wife Swarnalila Madhumita. We stay in DRDO, C.V. Raman Nagar, phase 1. Today morning, my wife was driving me to the airport and suddenly one bike came from behind, stopped in between, stopped our way. I will show you the video of my dash cam also. He came out, started abusing me in Kannada and then seeing that my car has a DRDO sticker, he tells that you be DRDO people and says many things in Kannada, and finally she abused my wife and then I couldn't bear it. When I was coming outside, immediately he took his key in his hand and hit me on my head, taking my blood out. I stood there shouting that this is how you people defend whom we defend. Treat a person from the army, from Air Force or from Navy, from the defense forces. More people came surprisingly and started abusing us, that we are doing wrong things. That person, he took his stone out, started trying to hit my car. I trying to stop, he hit me on my head again. Here you can see the blood and see my condition. My wife was there, thankfully, to take me out, come in the car. We went to the police station. Presently no response, we will see it further. We are going to the hospital as per them. But this is what Karnataka has become. I believed in Kannada, but seeing the truth, the reality of main heartland Karnataka, I couldn't believe it. God help us. God gave me the power not to retaliate. Tomorrow, if law and order doesn't help me, I will retaliate. And then, these people will have it. Please help me. ಈ ಪುಣ್ಯಾತ್ಮ ವಿಡಿಯೋ ಮಾಡಿದ್ಮೇಲೆ ಇದನ್ನು ನೋಡಿದಂಥ ವಿಡಿಯೋದಲ್ಲಿ ನೋಡಿರೋಂಥ ನಾರ್ತ್ ಇಂಡಿಯನ್ಸು ಮತ್ತು ಎಲ್ಲ ನಮ್ಮ ಕನ್ನಡದವರು ಅಷ್ಟೇ, ಏನು ದೇಶಭಕ್ತಿ ಇವ್ರಿಗೆ, ನಮ್ಮ ಮನೆ ಮಗನ ಬಿಟ್ಟು ಸಡನ್ನಾಗಿ ಈ ಆರ್ಮಿ ಆಫೀಸರ್ ಬಗ್ಗೆ ಒಳ್ಳೇದನ್ನ ಮಾತಾಡೋದಾಗಿರ್ಬೋದು ಇಂಟರ್ನೆಟ್ಟಲ್ಲಿ ತುಂಬ ವೈರಲ್ ಮಾಡಿದ್ದಾರೆ. ಇರಲಿ, ಅದು ಸರ್ವೇ ಸಾಮಾನ್ಯ. ಆದರೆ ಒಂದು ಕಾಮನ್ ಸೆನ್ಸ್ ಅಪ್ಲೈ ಮಾಡಬೇಕಾಗಿರೋದು ಅನ್ನೋದನ್ನ ಅರ್ಥ. ಇವರಿರೋ ಹೈಟ್ಗೆ ಕಾಮನರ್ ಹೊಡೆಯೋಕ್ಕಾಗುತ್ತಾ? ಇವರು ಆರ್ಮಿ ಆಫೀಸರ್ ಅಂತೆಲ್ಲ ಗೊತ್ತಾಗುತ್ತೆ. ಈ ಯಾರೇ ಆಗಲಿ, ರೋಡಲ್ಲಿ ಆಗಿರೋ ಘಟನೆ ಇದು. ಇದ್ರ ಬಗ್ಗೆ ಕನ್ನಡದವ್ರು ಏನು ಮಾಡಿದ್ರು, ರೋಡಲ್ಲಿ ನೋಡಿದಂಥವ್ರು ಏನೂ ಮಾಡಿಲ್ಲ ಅನ್ನೋದ್ರ ಬಗ್ಗೆ ಎಲ್ಲ ಇವ್ರು ಪ್ರಶ್ನೆ ಮಾಡಿದ್ದಾರೆ. ಇದನ್ನು ನೋಡಿದಂಥವ್ರು ಯಾರೇ ನೋಡಿದ್ರು ಉತ್ತರ ಭಾರತದವರು ಏನಂತ ಅರ್ಥ ಮಾಡ್ಕೊತಾರೆ ಅಂದರೆ, ಇದು ಒಂದು ಭಾಷೆ ಮೇಲೆ ಆಗಿರುವಂಥ ಗಲಾಟೆ ಅನ್ನೋ ಥರ ಅಂದ್ಕೊಬೇಕು. ಆ ಥರ ಮಾಡಿದ್ದಾರೆ ವಿಡಿಯೋ, ಆಯಿತಾ? ಅದಾದ ನಂತರ ಇವರು IAS ಆಫೀಸರು, IAF ಆಫೀಸರು ಅಂತಾರೆ, ಅಂದರೆ ಇಂಡಿಯನ್ ಏರ್ಫೋರ್ಸ್ ಆಫೀಸರು. ಅದೇ ನೀವೆಲ್ಲ ಗೊತ್ತಿರಬೇಕು, ಬೆಂಗಳೂರಲ್ಲಿ ಡಿಫೆನ್ಸ್ ಅಂತ ಕಾಂಪೌಂಡ್ ಹಾಕ್ಕೊಂಡು ಇವ್ರದೇ ಲೋಕದಲ್ಲಿ ಇರ್ತಾರಲ್ಲ, ಇವ್ರ ಭಾಷೆ ಕಲಿಯಲ್ಲ, ಎಷ್ಟು ವರ್ಷ ಇದ್ರೂ ಅವ್ರ ಮಕ್ಕಳನ್ನ ಅದೇ ಥರ ಸ್ಕೂಲಿಗೆ ಕಳಿಸ್ಕೊಂಡು ಇವ್ರದೇ ಆದ ಲೋಕದಲ್ಲಿ ಇರ್ತಾರೆ. ಇದ್ಗಂಡ್ಲಿ ಅವ್ರಿಗೆ ಟ್ರಾನ್ಸ್ಫರ್ ಆಗ್ತಾ ಇರುತ್ತೆ ಎಲ್ಲ ಕಡೆ. ಆದರೆ ಎಷ್ಟು ನಿಜ ಸ್ವಾಮಿ, ನಾವು ಯಾರಾದರೂ ಹೊಡೆದಿದ್ದೀರ? ಇಷ್ಟು ವರ್ಷ, 40 ವರ್ಷ 50 ವರ್ಷದಿಂದ ಇದೆ ಡಿಫೆನ್ಸು. ಯಾವತ್ತೂ ಆಗದಿದ್ದು ಅನ್ನೋದನ್ನು ಬಿಟ್ಟು ಇವಾಗ ಯಾಕೆ ಆಗ್ತಾಯಿದೆ ಅನ್ನೋದು ನಾವು ಕನ್ನಡದವರಾಗಿ ಕೇಳ್ಕೊಬೇಕು. ಅದಾದ ನಂತರ ಭಾಷೆ ವಿಷಯದಲ್ಲಿ ಗಲಾಟೆ ಮಾಡ್ತಾಯಿದ್ದಾರೆ ಅಂತ ಸುಮ್ಮನೆ ಹೇಳ್ಕೊಂಡು ವೀಡಿಯೋಗಳನ್ನ ಮಾಡ್ತಿದ್ದಾರೆ ಇವರು ಅಂತ ನನಗೆ ಅನಿಸ್ತು, ಬೆಳಗ್ಗೆನೇ ಅನಿಸ್ತು. ಅದ್ರ ಬಗ್ಗೆ ನಾನು ಹೇಳಿದೆ, ಏನೇ ಇದ್ದರೂ ಕೂಲಂಕುಷವಾಗಿ ವೀಡಿಯೋ ಮಾಡಲಿ, ಇದನ್ನು ಇನ್ವೆಸ್ಟಿಗೇಟ್ ಮಾಡಲಿ ಅಂತ ಆಫೀಸರ್ಸ್ಗೂ ನಾವು ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ. ಅದಾದ ನಂತರ ಪುಣ್ಯಾತ್ಮ ಬ್ಯಾಂಡೇಜ್ ಹಾಕೊಂಡ್ಬಿಟ್ಟು ಇವನೇನು ಮಾಡಿದ್ದಾನೆ ಅಂದರೆ ಸ್ಟೋರಿ ಕೇಳಿಸ್ಕೊಳ್ಳಿ, ಫುಲ್ ಸ್ಟೋರಿ. In front of a car and starts saying you DRDO people and something in Kannada. So my wife was driving, so he saw that. Good morning, and I'm right now in the airport. You must be knowing what has happened in the morning. So I'll narrate the entire incident so that everything is clear. So in the morning, I had a flight to catch. I'm going to Calcutta today for admitting my father to hospital. He has some surgery to be done.
So my wife Madhumita was driving me at around morning 6:30 to drop me to the bus stop. And near Gopalan Grand Mall, just near Siviraman Nagar, suddenly from the right one bike comes and stops in front of a car. So I'll share the dashcam video also, and it will be available in CCTV. He comes in front of a car, parks his bike, and thereafter wearing a helmet, keys in his hand, comes in front of a car and starts saying you DRDO people and something in Kannada. So my wife was driving, so he saw that and came towards my side. And then started arguing, and suddenly all of a sudden he punched me with his key. I didn't realize what had happened. I tried to open the door and come outside. I threw him away, and thereafter just to exit from that area, I rushed to the bike, took the bike and threw it away on the side, and was coming back to the car just to sit and exit the area. And suddenly he came with something and started hitting me again. Finally he was taking a stone and trying to break the glass of my car. I stopped him. Using the same stone, he hit me on my head. The shocking thing is that the local people, the Kannada people there, everybody was watching. There were aged people who were only telling the person who had done the crime that you are wrong, get away from here. But other locals, they were supporting him. They were holding my hand. That guy even bit me in my finger. He bit me in my finger. It's atrocious. If I had the capacity, I could have done anything to him. I was larger in size, larger in power. But he came, shocking because he came prepared. He had a keys in his hand, wearing a helmet, and he wanted to aggravate the situation. And God knows what would have happened if my wife was there alone. I'm very worried now that my wife and my kid are there alone. This happened in the heart of the city, DRDO area. So I think something will be done by all the authorities within the correct legal measures. I have the vehicle number of that person. And I hope all the things, I have lost so many things. The locals, I don't know, one of my phones and one of my keys. I'll check, but that's not the main thing. Main thing is my wife and kid who are there alone in Bangalore. Thank you. ಸೊ ಈ ಪುಣ್ಯಾತ್ಮ ವಿಡಿಯೋ ಮಾಡಿಬಿಟ್ಟು ಏರ್ಪೋರ್ಟಲ್ಲಿ ಫ್ಲೈಟಲ್ಲಿ ಆರಾಮಾಗಿ ಹೋಗ್ಬಿಟ್ಟಿದ್ದಾನೆ. ಅವ್ರ ಹೆಂಡತಿ ಹೋಗ್ಬಿಟ್ಟು ಕಂಪ್ಲೇಂಟ್ ಎಲ್ಲ ಕೊಟ್ಟಿದ್ದಾರೆ. ಅಷ್ಟೊತ್ತಿಗೆ ಮೀಡಿಯಾದವ್ರಿಗೆ ಈ ಕ್ಲಿಪ್ಪೆಲ್ಲ ಸಿಕ್ಕಿರೋದಕ್ಕೆ ಇವರು ಬುದ್ಧಿವಂತರಲ್ಲ ಮೀಡಿಯಾದವರು, ಎಲ್ಲ TRPಗೋಸ್ಕರ ನ್ಯಾಷನಲ್ ಮೀಡಿಯಾದವರು ಒಂದಲ್ಲ ಎರಡಲ್ಲ ತುಂಬ ವೀಡಿಯೋಗಳನ್ನ ಮಾಡಿಕೊಂಡು ಇವರು ಅದೇ ಕೆಲಸ ಮಾಡ್ಕೊಂಬಿಟ್ಟವ್ರೆ. ಒಂದು ಮೀಡಿಯಾದವರು ಕೂಡ ಇರೋವಂಥ ಘಟನೆ ಏನಾಗಿದೆ ಅನ್ನೋದ್ರ ಬಗ್ಗೆ ಒಂದು ಚೂರು ಹೇಳಿಲ್ಲ. ಯಾವುದೇ ನೀವು ನ್ಯಾಷನಲ್ ಮೀಡಿಯಾನ ನೋಡಿದ್ರೂ ಕೂಡ ನಿಮಗೆ ಇದನ್ನೇ ತೋರಿಸಿದ್ದಾರೆ, ಆಯಿತಾ. ನೀವು ಇಲ್ಲಿವರೆಗೂ ಕೂಡ ಅದ್ರನ್ನ ಒಂದು ಕ್ಲಾರಿಟಿ ಕೊಟ್ಟಿಲ್ಲ, ಏನೂ ಇಲ್ಲ. ಬರೀ ಇದನ್ನೇ ಮಾತಾಡಿಕೊಂಡು ಆಫೀಸರ್ ಬಗ್ಗೆನೇ ಸ್ಟೋರಿಗಳನ್ನ ಹೇಳ್ಕೊಂಡು ಕೂತಿದ್ದಾರೆ. ಒಂದು ಚೂರು ನೋಡಿ, ಇಲ್ಲೊಂದಿದೆ, ಇವ್ರದ್ದು ಇನ್ಸಿಡೆಂಟ್ನ ತೋರಿಸ್ತೀನಿ ನಿಮಗೆ. ಇಲ್ಲಿ ನೋಡಿ, ಈ ಥರ ಬರೆದಿದ್ದಾರೆ, ಅಟ್ಯಾಕ್ ಅಂದ್ಕೊಂಡು ಇವ್ರ ಹುಡುಗನಿಗೆ ಮಾತ್ರ ಹೊಡೆದ್ರೆ ನೋಡಿ ಎಷ್ಟು ಬರುತ್ತೆ ನೋಡಿ. ಒಂದು ಮೀಡಿಯಾದವರು ಕೂಡ ಏನಾಗಿದೆ ಅದು ಇನ್ಸಿಡೆಂಟ್ ಬಗ್ಗೆ ಹೇಳ್ತಾ ಇಲ್ಲ ನೋಡಿ. ಗಾಡ್ ಹೆಲ್ಪ್ ಅಸ್ ಅಂತೆ ಇವನು ಮಾಡಿರೋದು ಇವನು ಅಂತ ಇನ್ನೂ ನಾನು ಹೇಳ್ತಾ ಇಲ್ಲ ನೋಡಿ. ಹಂಗೆ ಇವನು ಇದ್ರ ಬಗ್ಗೆ ಮೀಡಿಯಾದವ್ರು ಚೆನ್ನಾಗಿ ಮೈಲೇಜ್ ಕೊಟ್ಟಿದ್ದಾರೆ. ಅದಕ್ಕೆ ಆಗಿರೋ ಘಟನೆಗಳನ್ನ ಎಷ್ಟು ಬೇಕೋ ಸಿಗುತ್ತೆ. ಎಲ್ಲ ಬೆಂಗಾಲಿ ಮೀಡಿಯಾ ಇವ್ರಿಗೆಲ್ಲ ಇವ್ರ ಮನೆ ಮಕ್ಕಳು ಹೊಡೆದ್ಬಿಟ್ರು ಅಂತ ಬಿಲ್ಡಪ್ ಕೊಟ್ಕೊಂಡು ಬಂದಿದೆ. ನಮ್ಮ ಕನ್ನಡ ಮೀಡಿಯಾದವ್ರು ಏನು ಮಾಡ್ತಾರೋ ಗೊತ್ತಿಲ್ಲ, ಮಣ್ಣು ತಿಂತವ್ರೋ ಗೊತ್ತಿಲ್ಲ. ಇವ್ರು ಯಾರೂ ಮಾತಾಡಿಲ್ಲ ಈ ಗ್ಯಾಪಲ್ಲಿ. ಇಲ್ಲಿ ನಡೆಯುವಂಥ ವಿಷಯ ಬೆಂಗಳೂರಲ್ಲಿ ಇವ್ರಿಗೆ ಗೊತ್ತಾಗುತ್ತಾ, ಅವ್ರಿಗೆ ಗೊತ್ತಾಗುತ್ತಾ ಫಸ್ಟು. ಇವರು ಕನ್ನಡದವರು ಸುಮ್ಮನೆ ಕೂತಿರಬೇಕು. ಈ ಹೆಂಗಸು ಯಾರು ಅವರು ಹೆಂಡತಿ, ಅವರು ಕೂಡ IAF ಆಫೀಸರ್, ಅವ್ರಿಗೂ ಕೂಡ ಡಿಫೆನ್ಸಲ್ಲೇ ಕೆಲಸ ಇದೆ. ಅವರು ಏನಂತ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅಂದರೆ, ತಮ್ಮ ಗಂಡನನ್ನು ರೋಡಿಯಲ್ಲಿ ಎಳೆದು ಹೋಗಿದ್ದು, ಅಲ್ಲಿನ ಗುಂಪು ಸೇರಿದವರು ಸಹ ತಮ್ಮ ಹಾಗೂ ತಮ್ಮ ಗಂಡನಿಗೂ ಹೊಡೆದಿದ್ದಾರೆ ಅಂತ ಇವರು ಮೆನ್ಷನ್ ಮಾಡಿದ್ದಾರೆ, ಆಯಿತಾ. ವಿರುದ್ಧ ಕ್ರಮ ಯಾರಾಗಿದ್ದಾರೋ ವಿರುದ್ಧ ಕ್ರಮಗೊಳ್ಳಬೇಕು ಅಂತ ಬರೆದಿದ್ದಾರೆ. ಜನರು ಏನು ಮಾಡಿದರು ಸ್ವಾಮಿ, ಜನರೇನ್ರಿ ಮಾಡಿದರು, ಅವ್ರ ಬಗ್ಗೆನೂ ಅವ್ರು ಎಳೆದ್ಬಿಟ್ಟು ಹೊಡೆದ್ರಂತೆ, ಎಳ್ಕೊಂಡು ಹೊಡೆದ್ರು ಅಂತ ಇವರು ಹೇಳಿರೋದು ಪೊಲೀಸ್ ರಿಪೋರ್ಟಲ್ಲಿ. ಇವರು ಕೂಡ ಆಫೀಸರು, ಇವ್ರು ಯಾರೋ ಹೆಂಡತಿ ಕೂಡ ಏನು ಅನ್ಎಜುಕೇಟೆಡ್ ಅಲ್ಲ, ಅವರು ಬರೆದಿರೋ ಸ್ಟೇಟ್ಮೆಂಟ್ ಇದು, ಆಯಿತಾ, ರಿಟರ್ನ್ ಸ್ಟೇಟ್ಮೆಂಟು. ಇದ್ರ ಬಗ್ಗೆ ಪೊಲೀಸರು ಅಫಿಷಿಯಲಾಗಿ ಕೊಡ್ತಾರೆ. ನಮಗೆ ಗೊತ್ತಿರೋ ಉನ್ನತ ಮಾಹಿತಿಗಳಿಂದ ಬಂದಿರೋ ಮಾಹಿತಿ ಇದು. ಅದಾದ ನಂತರ ವೀಡಿಯೋಗಳು ಹೊರದಾಡೋಕ್ಕೆ ಸ್ಟಾರ್ಟ್ ಆಯಿತು, ಆಯಿತಾ. ಇದಕ್ಕೆ ಹೋಗೋಣ. ಅದಕ್ಕೆ ಮುಂಚೆ ನೋಡಿ, ಇಲ್ಲಿದೆ ನೋಡಿ, ಹೆಂಗೆ ಹೊಡೆದಿದ್ದಾನೆ ನೋಡಿ ಅವರು. ಇಲ್ಲಿ 4-5 ವೀಡಿಯೋ ಹೊರದಾಡಿದೆ ನೋಡಿ, ಬರೀತಾ ಇದ್ದಾರೆ. ಯಾರು ಹೊಡಿತಾರೆ ಅನ್ನೋದನ್ನು ಆಮೇಲೆ ಹೇಳ್ತೀನಿ ನಿಮಗೆ. ನೋಡಿ ಇವರು ಆರ್ಮಿ ಆಫೀಸರು, ಪುಣ್ಯಾತ್ಮ ಇವನೇ, ಮಿಲ್ಟ್ರಿ ಕಟಿಂಗ್ ಮಾಡಿಸ್ಕೊಂಡಿದ್ದಲ್ಲ ಇವನೇ. ಇಲ್ಲಿ ಕಂಪ್ಲೇಂಟ್ ಕೊಡಬೇಕು ಅಂತ ಪಾಪ ಅವನು ಸ್ವಿಗ್ಗಿ ಮಾಡ್ತಾಯಿದ್ರೆ ಹೆಂಗೆ ಹೊಡಿತಿದ್ದಾನೆ ನೋಡಿ. ಜನರು ಬಿಡ್ಸ್ಕೊಳಕ್ಕೆ ಹೋಗಿದ್ರೆ ಅವ್ನು ಮುಲಾಜಿಲ್ದಿರ ಬಾಕ್ಸಿಂಗ್ ಏನು ಇವನು
ದೊಡ್ಡ ರೆಸ್ಲರು ಅಟ್ಟಾಡ್ಸ್ಕೊಂಡು ಹೊಡಿತಿದ್ದಾನೆ ಅವನ್ನ ನೋಡಿ ತಳ್ದ. ಆ ಹುಡುಗ ಚಿಕ್ಕ ಹುಡುಗ ರೀ, ಅವನು ಪಾಪ ಚಪ್ಪಲಿ ಹಾಕ್ಕೊಂಡಿರೋ ಹುಡುಗಂಗೆ ಹೊಡೆಯೋಕ್ಕಾಗತ್ತೇನು ರೀ? ಹಾಂ ನೋಡಿ ಹೆಂಗೆ ಹೊಡೆದಿದ್ದಾನೆ. ಹೆಲ್ಮೆಟ್ ಹೋಯ್ತು, ಫೋನ್ ಹೋಯ್ತು. ಇನ್ನೂ ತೋರಿಸ್ತೀರಿ, ಇನ್ನು ನೋಡೋಣ. ಇಷ್ಟಕ್ಕೆ ಇಲ್ಲ, ಇನ್ನು ದೊಡ್ಡ ಬಾಕ್ಸ್ ನೋಡಿ ಎತ್ತು ಕುತ್ತಿದ್ದಾನೆ ನೋಡಿ ರೋಡಲ್ಲಿ. ಪೊಲೀಸರ ಹತ್ರ CCTV ಎಲ್ಲ ಇರುತ್ತೆ. ಇವರು ಪಾಪ ಇವರು ರಿಪೋರ್ಟ್ ಮಾಡಿದ್ದಾರೆ. ಇದ್ರ ಬಗ್ಗೆ TV ಯಲ್ಲಿ ಎಲ್ಲೂ ಬಂದಿಲ್ಲ. ನಾನು ಹೇಳ್ತಾ ಇರೋದು ಮೇನ್ ಸ್ಟ್ರೀಮ್ ಮೀಡಿಯಾದಲ್ಲಿ ಬರ್ತಿಲ್ಲ, ಟ್ವಿಟರಲ್ಲಿ ಹಾಕೋದಲ್ಲ. ಟ್ವಿಟರಲ್ಲಿ ಯಾರೂ ನೋಡೋಲ್ಲ ಜನ, ಎಲ್ಲರೂ ಇದು ಯೂಟ್ಯೂಬಲ್ಲೂ ನೋಡ್ತಾರೆ ಮತ್ತು TV ಯಲ್ಲಿ ನೋಡ್ತಾರೆ, ನ್ಯೂಸ್ ಚಾನಲ್ಗಳಲ್ಲಿ ನೋಡ್ಕೊಂಡಿರ್ತಾರೆ. ಹೆಂಗೆ ಹೊಡೆದಿದ್ದಾನೆ ನೋಡಿ. ಆ ಹುಡುಗ ಚಿಕ್ಕ ಹುಡುಗ ಹೊಡೆಯೋಕ್ಕಾಗತ್ತೇನು ರೀ? ಇವರು ಅವ್ರು ಹೆಂಗಸರು, ಇವರು ಕ್ಯಾಮ್ರಾಮ್ಯಾನ್ ಜಲ್ದಿ ಫೋಕಸ್ ಕರೋ ಅನ್ಕೊಂಡು ಫೋಕಸ್ ಮಾಡಿಕೊಂಡು ಅವ್ರ ಗಂಡನ್ನ ಮಾಡ್ತಿದ್ದಾನಲ್ಲ, ಅವ್ರ ಗಂಡಂಗೆ ಸಪೋರ್ಟ್ ಕೊಡ್ತಾ ಇರೋದು. ನೀನು ಹೊಡಿ ಡಾರ್ಲಿಂಗ್, ನಾನು ನೋಡ್ಕೊಂಡು ಕ್ಯಾಮ್ರಾ ಮಾಡ್ತೀನಿ ಅಂದ್ಕೊಂಡು ಈ ಅಮ್ಮ ಪಕ್ಕದಲ್ಲಿದ್ದಾರೆ. ಇವ್ರಿಗೆ ಬುದ್ಧಿ ಇಲ್ವಾ? ಬಿಟ್ಬಿಡಿ ಅಂತ ಒಂದು ಮುಂದೆ ಮಾತು ಕೇಳಿಲ್ವಾ? ರೋಡಲ್ಲಿ ಈ ಥರ ಜಗಳ ಆಡ್ತಾರ? ಅವರು ಕಮಾಂಡೋ ಆಫೀಸರ್, ಅವರು ನಾರ್ಮಲ್ ವ್ಯಕ್ತಿಗಳಲ್ಲ. ಅವ್ರಿಗೆ ಒಂದು ಸ್ಟ್ರೀಟ್ ಫೈಟ್ ಮಾಡೋಕ್ಕೆ ಅಂದರೆ ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ, ಇವ್ರಿಗೆ ಒಂದು ಪರಿಜ್ಞಾನ ಇಲ್ಲ. ಹೊಡಿಬಾರ್ದು, ಈ ಥರ ಒಂದು ಕೋಪನ ತಡ್ಕೊಳಕ್ಕಾಗಲ್ಲ ಅಂತ ಹೇಳಿದ್ರೆ ಯಾವ ಆಫೀಸರ್ ಸ್ವಾಮಿ ಇವನು? ಒಂದು ಎಮೋಷ್ನಲಿ ಅವ್ರಿಗೆ ಹೆಂಗೆ ಟೆಸ್ಟ್ ಮಾಡ್ತಾರೆ, ವೈರಿಗಳ ಹತ್ರ ಕೋಪ ಬಂದಾಗೂ ನಾವು ವಿಷಯಗಳನ್ನ ಬಿಡಬಾರ್ದು ಅನ್ನೋದನ್ನೆಲ್ಲ ನಾನು ನಿಮಗೆ ಬಿಡಿಸಿ ಹೇಳಬೇಕಾಗಿಲ್ಲ. ಅವ್ರಿಗೆಲ್ಲ ಯಾವ ಥರ ಟೆಸ್ಟ್ ಮಾಡ್ತಾರೆ ಟ್ರೈನಿಂಗಲ್ಲಿ ಅಂತಲ್ಲ. ಇವ್ರು ನಿಜವಾಗ್ಲೂ ಇವ್ನು ಟ್ರೈನಿಂಗ್ ಆಗಿದ್ದಿದ್ರೆ ಇವನು ಈ ಥರದ್ದನ್ನೆಲ್ಲ ತಡ್ಕೊತಿದ್ದ. ಈ ಸಣ್ಣ ಪುಟ್ಟ ಗಲಾಟೆಗಳು ಈ ರೋಡಲ್ಲಿ ಏನೋ ಟಚ್ ಆಗಿರ್ಬೋದು, ಏನೋ ಆಗಿರ್ಬೋದು, ಅದಕ್ಕೆ ಈ ಥರ ಅದಾದ ನಂತರ ಇಲ್ಲಿ ಜಗಳಾಡೋದೆಲ್ಲ ಆಡ್ಬಿಟ್ಟು ಅವನು ಹೋಗಿ ಏನಂತ ಹೇಳಿದಾರೆ, ಕನ್ನಡಿಗರು ಮಾಡ್ತಾ ಇರೋದು ಇದು, ಅಕ್ಕಪಕ್ಕದವರೆಲ್ಲ ನಾವು ಕುಮ್ಮಕ್ಕೆ ಕೊಟ್ಟಿದ್ದೀರಿ ಅನ್ನೋ ಥರ ವೀಡಿಯೋ ಮಾಡೋದು. ಇದು ಬೀದಿಯಲ್ಲಿ ಹೋಗೋ ಜಗಳನ ಅದನ್ನು ಯಾಕೆ ಕನ್ನಡಿಗರ ಮೇಲೆ ಗೂಬೆ ಕುದುರಿಸಿದೆ? ಬೆಂಗಳೂರಿಗೆ ಯಾಕೆ ಕೆಟ್ಟ ಹೆಸರು ತಂದಿದ್ರೆ, ಕರ್ನಾಟಕದವ್ರಿಗೆ ಯಾಕೆ ಕೆಟ್ಟ ಹೆಸರು ತರ್ತಾ ಇದ್ದೀರಾ ಅನ್ನೋದನ್ನ ಕೇಳ್ಕೊಬೇಕು. ಅದನ್ನು ನೋಡಿದಂಥ ಪೊಲೀಸವರು, ಇದು ಪೊಲೀಸ್ ಇನ್ವೆಸ್ಟಿಗೇಟ್ ಮಾಡಿದ್ದಾರೆ, ಅವರು ರಿಪೋರ್ಟ್ ಕೊಟ್ಟಿದ್ದು, ಕಂಪ್ಲೇಂಟ್ ಕೊಟ್ಟಿದ್ದಾರಲ್ಲ, ಅದನ್ನು ನೋಡಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅದಕ್ಕಿಂತ ಮುಂಚೆ ಈ ವಿಡಿಯೋ ನೋಡಿ, ನ್ಯೂಸಲ್ಲಿ ಬಂದಿರೋದು. ಒಂದೇ ನ್ಯೂಸ್ ಅವರು ಹೇಳಿರೋದು, ಬಟ್ ಅದನ್ನು ಕೂಡ ಸ್ವಲ್ಪ ಹೊತ್ತು ನೋಡಿ. ಇವನ ಬಗ್ಗೆ, ಆ ಹುಡುಗನ ಬಗ್ಗೆ ಫೋಟೋ ಎಲ್ಲ ಹಾಕಿ ಇವನೇ ನೋಡ್ತಿದ್ದು, ನೋಡ್ಕೊಳ್ರಿ ಅಂತ ಎಲ್ಲ ಟ್ವಿಟರ್, ಇದು ಅವ್ನು ಇನ್ಸ್ಟಾಗ್ರಾಮಲ್ಲೆಲ್ಲ ಬರೆದುಕೊಂಡು ಇಲ್ಲಿ ಕಣ್ಣಾರೆ ನೋಡಿದ್ರಲ್ಲ ಜನ ಆ ವಿಡಿಯೋದಲ್ಲಿ ಇದ್ರಲ್ಲ, ಅವರೆಲ್ಲ ब्रूटली चीखा मारे देखा। मैं एक्चुअली इधर पीजी में रहता था, तो मेरे को कुछ आवाजें आने लगी, जैसे कि एक लेडी बहुत मतलब हेवी से रोने लगी, चिल्लाने लग रही, ब्रूटली चीखा मारे देखा। तो स्पॉट में क्या हुआ था, एक स्विगी वाला बंदा था, वो बैंगलोर से ही था, कन्नड़ी का। तो उसका गाड़ी एक था TVS का, वो यहाँ पे लेटा हुआ था। और जो ये बंदा था आर्मी ऑफिसर, मेरे को पता नहीं वो आर्मी ऑफिसर है या नहीं है, बट मैं उसके बारे में बाद में बात करूंगा आपको। वो बंदा वैगनर था कार, कुछ पता नहीं एग्जैक्ट पता नहीं, बट वो सीमेंट कलर का था। तो वो बंदा वहां पे कार पार्क किया, तो वो आया, उसके मुंह पे इधर खून जा रहा था, जो आर्मी ऑफिसर है। तो वो उसको प्रॉपर ऐसे पकड़ के, वो हेलमेट पहना हुआ था स्विगी वाला बंदा, उसको ऐसे प्रॉपर पकड़ के मस्त मारा जा रहा, मस्त मारने जा रहा। स्विगी डिलीवरी बॉय मैं जब आया था तो वो बस साइलेंट खड़ा हुआ था, मैं साइलेंट खड़ा हुआ था। जो आर्मी ऑफिसर था ना, उसको वो प्रॉपर ब्रूटली मार रहा था। इतना मारा कि मान लो कि 20 से 30 बार उसको पंच मारते ही गया। वो उसके आने से पहले क्या हुआ मेरे को नहीं पता, बिकॉज मैं मिडिल ऑफ द मूवमेंट ज्वाइन किया था। पीजी पे थे हम लोग, उसके बाद पीजी पे थे हम लोग, उधर आवाज आने लगी, बहुत आवाज आने लगी लड़कियों का, इसलिए हम इधर के आए। इधर आके देखने के बाद वो मार रहे हैं, मेरे को क्या पता चला, पता नहीं वो कुछ गाड़ी वाड़ी टच हुआ होगा, बस सिंपल मैटर था। अगर वो आर्मी ऑफिसर आता तो उसमें बेसिक कॉमन सेंस होता, उससे बात करता। ऑब्वियसली वो बात किया होगा, बट पता नहीं क्या हुआ। उसने बोला कि मैं कन्नड़ी का हूँ, मैं देख लूंगा, इसमें कंप्लेंट में वो नहीं पता मेरे को, बिकॉज मैं मिडिल ऑफ द मूवमेंट ज्वाइन किया था। बट जब मैं ज्वाइन किया था तो तब ये जो आर्मी ऑफिसर था ना, उसके इधर खून जा रहा था। शायद इसने जो स्विगी वाला था ना, वो चाबी से शायद उधर उसको मारा, पंच किया। पहले कौन किसको मारा ये नहीं मेरे को पता, मैं जब आया तो वो पूरा ब्लड जा रहा हुआ था, ठीक है। देन वो इसके बाद वो आर्मी ऑफिसर ने उसको इतना मारा, आई स्वेयर ऑन गॉड, इतना मारा, मैं डर गया देखे। ऐसा मारा कि वो शायद मरने वाला था, वैसा मारा। मान लो कि 20 to 30 टाइम उसने ऐसे प्रॉपर पंच किया। वो था वो मतलब ना, उसको वो बहुत बल्कि था, और वो हाइट भी था, और वो फुल फ्रस्ट्रेटेड था, वो आउट ऑफ कंट्रोल था, उसके उसमें कुछ नहीं चल रहा। वो स्विगी वाले को इधर पकड़ के इतना मारा, मैं बोल रहा हूँ सर आप बाजू हटो, तो वो हमको कुछ नहीं किया, वो बोल रहा है भाई सर देखो आपने उसको इतना मारा, मैं आर्मी ऑफिसर हूँ। वो आर्मी ऑफिसर का इतना नाम ले रहा था ना, but वो जो there you heard a different version of the story of what the army officer has killed, that he was at first, and then go ahead. मैं बोल रहा था उसको सर आप 1 मिनट रुको, आप आर्मी ऑफिसर हो ना, आप 1 मिनट रुको, मैं इमीडिएटली पुलिस को कॉल करता हूँ, लेट मी सॉर्ट आउट। वो सुना ही नहीं, इस लाइक वो पूरा इतना भड़का हुआ था, इतना गुस्सा था। आई स्वेयर मैं देख रहा था,
वो नीचे गिर गया, उस पर चढ़ गया। उसकी वाइफ जो थी वो मैडम वो ट्राई कर रही है छुटाने के लिए, बचाने के लिए। कोई भी किसी की नहीं सुन रहा, कोई किसी का नहीं सुन रहा। वो इतना मारा था, मैं उसको इतना हेल्प किया, बच्चे को साइड में हटा रहा हूँ, वो हट नहीं रहा है, वो हमको ढकेल के जाके उसको मार रहा है। So there you heard that one more thing. yeah, just I'll come back to you. So there you heard that a different version of what another version probably of the incident what happened where the IV control lost his speed delivery by the delivery. At the reaction, what we get to know is that where exactly the spot where application high touched his PC hit at the also hit. ಸೊ ಇವ್ರದ್ದು ಹೇಳಿದ್ದೇನಪ್ಪ ಅಂದರೆ, ಇವರು ನೋಡಿದ್ರಂತೆ ನಾಯಿ ಹೊಡೆದ ಸಾಯೋವರೆಗೂ ಹೊಡೆದ ಕಿತ್ತನ ನಮಗೆ ಭಯ ಆಗೋಯ್ತು, ಆ ಥರ ಹೊಡೆದ್ರು, ಎಷ್ಟು ಹೊಡಿಬೇಡ್ರಿ ಅಂತ ಹೇಳಿದ್ರು ಕೂಡ ಬಿಡ್ದಿರೋ ಹೊಡೆದ್ರು ಅನ್ನೋದನ್ನ ಹೇಳಿದ್ದಾರೆ ಇಬ್ಬರು ಹುಡುಗರು. ಇಷ್ಟೇ ಅಲ್ಲ, ತುಂಬ ಜನ ಇದ್ದಾರೆ ಈ ವಿಟ್ನೆಸ್ಸು. CCTV ಕ್ಯಾಮ್ರಾ ಕೂಡ ಇದೆ. ಇದನ್ನೆಲ್ಲ ಪೊಲೀಸರು ನೋಡಿದ್ದಾರೆ. ಆ ಹುಡುಗ ಹೇಳಿದ್ನಲ್ಲ ಕೀ ಯಾರು ಹೊಡೆದ್ರು ಫಸ್ಟು ಅನ್ನೋದನ್ನ ನೋಡಿಲ್ಲ ಸರ್, ಅದು ಜಗಳ ಆಗ್ತಾ ಇರಬೇಕಾದ್ರೆ ಸೌಂಡ್ ಬರ್ತಾ ಇರಬೇಕಾದ್ರೆ ನಾವು ಹೋಗಿ ನೋಡಿದ್ರಿ ಅಂತ ಹೇಳಿದ್ರಲ್ಲ. ಫಸ್ಟು ಹೊಡೆದಿರೋದು ಕೂಡ ಈ ಪೊಲೀಸ್ ಆಫೀಸರೇ. ಇವನು ವೀಡಿಯೋದಲ್ಲಿ ಹೇಳಿದ್ದಾನೆ, ಏರ್ಪೋರ್ಟಲ್ಲಿ ವೀಡಿಯೋದಲ್ಲಿ ನನಗೆ ರಿಯಲೈಸ್ ಆಗಿಲ್ಲ ಅಲ್ಲಿ ಏನಾಯಿತು ಅನ್ನೋದನ್ನು ಹೇಳಿದೆ ನಾನು, ಆಯಿತಾ. ಅದನ್ನೆಲ್ಲ ನೀವು ಒಂದು ಸತಿ ರಿವೈಂಡ್ ಹೊಡೆದು ನೋಡ್ಕೊಳ್ಳಿ. ಆ ಹುಡುಗನ ಸ್ಟೇಟ್ಮೆಂಟು, ಅವ್ರು ಏನು ಹೇಳಿದ್ದಾನೆ, ಹೆಂಗೆ ಬಿಂಬಿಸ್ತಿದ್ದಾನೆ ಮತ್ತು ಆಗಿರೋ ಘಟನೆಯನ್ನೆಲ್ಲ ಕ್ರಾಸ್ ಚೆಕ್ ಮಾಡ್ಕೊಳ್ಳಿ. ಸೊ ಇಲ್ಲಿ ಬಂದಿರೋದೇನಪ್ಪ ಸಮಸ್ಯೆ ಅಂದರೆ, ಇವನು ಬೀದಿಯಲ್ಲಿ ಹೋಗೋ ಜಗಳ, ಇವನು ಮಾಡಿರೋ ಅಲ್ಕ ಕೆಲಸ ಅಲ್ಲ. ಹೋಗಿ ಯಾವನ ಕಾಮನರ್ ನೋಡಿದ್ಬಿಟ್ಟು ಇವನು ಯಾವ ಮೂಡಲ್ಲಿದ್ನೋ, ಹೆಂಡ್ತಿ ಏನು ಹೇಳ್ದೋ ಏನೋ ಗೊತ್ತಿಲ್ಲ, ಇವನು ಯಾವ ಮೂಡಲ್ಲಿದ್ನೋ ಅವ್ರ ಹುಡುಗರಿಗೂ ಹೊಡೆದ್ಬಿಟ್ಟು ಅದನ್ನು ಕನ್ನಡಿಗರಿಗೆ ಇದು ಕಟ್ಬಿಟ್ಟು, ಆ ಪಾಪ ಬಡಪಾಯಿ ಏನು ಮಾಡಿದ್ದ, ಅವ್ನಿಗೇನು ಬಂದಿದೆ ಅಷ್ಟೊಂದು ಹೊಡ್ಸ್ಕೊಳೋ ಅಂಥದ್ದು. ಅವ್ರಿಗೂ ಒಂದು ಸಂಸಾರ ಇರುತ್ತೆ, ಅವ್ನು IT ಕಂಪ್ನಿಲಿ ಕೆಲಸ ಮಾಡ್ತಾವನೋ, ಕಾಲ್ ಸೆಂಟ್ರಲ್ಲಿ ಮಾಡ್ತಾವನೋ ಅಂತ ಏನೋ ಗೊತ್ತಿಲ್ಲ, ಅದೆಲ್ಲ ಒಂದು ಪ್ರೈವೇಟ್ ಕಂಪ್ನಿಲಿ ಕೆಲಸ ಮಾಡ್ತಾನಂತೆ, ಚಿಕ್ಕ ಕಂಪ್ನಿಲಿ. ಅವ್ನಿಗೆ ಯಾಕೆ ಬೇಕು ಈ ಥರ ಹೊಡ್ಸ್ಕೊಳೋದು? ಏನು ಇವ್ರಿಗೆ ಅಧಿಕಾರ ಇದೆ ಅಂದರೆ ರೋಡಲ್ಲೆಲ್ಲ ಈ ಥರ ಹೊಡಿಬೋದಾ? ಒಂದು ಏಟು ಹೊಡೆದಿದ್ರು ಇವನಿಗೆ ಜ್ಞಾನ ಬೇಡವಾ? ಇಷ್ಟ ಹಿಂಗೆ ಹೊಡೆಯೋದು? ಇವರು ಪೊಲೀಸ್, ಇವರು ಐ ಆಫೀಸರ್ ಅಂದರೆ ಇದರಲ್ಲಿ ಏರ್ಫೋರ್ಸ್ದು ಅಲ್ಲಿರೋದು ವಾಯುಮಾನ ಡಿಪಾರ್ಟ್ಮೆಂಟಲ್ಲಿ. ಇವ್ರನ್ನ ನಾವು ಸಂಬಳ ಕೊಟ್ಟು 2 ಲಕ್ಷ 3 ಲಕ್ಷ ಸಂಬಳ ಬರುತ್ತೆ ಅವ್ರಿಗೆ, ಅದಕ್ಕೆ ಯೋಗ್ಯರ ಇವರು? ದುಡ್ಡು ಕೊಟ್ಟು ಜನರಿಗೆ ಇವರು ಈ ಥರ ಹೊಡ್ಸ್ಕೊಳೋಂಥವ್ರೆಲ್ಲ ಇರಬೇಕಾ ಸಿಸ್ಟಮಲ್ಲಿ? ಅವ್ರಿಗೆ ಎಮೋಷ್ನಲಿ ಇದಿಲ್ಲ ಅಂದರೆ, ಕಂಟ್ರೋಲ್ ಇಲ್ದಿದ್ದವ್ರಿಗೆ ಅವ್ರಿಗೆಲ್ಲ ಹೆಂಗೆ ಅಧಿಕಾರ ಕೊಟ್ಟರು ಇವ್ರಿಗೆ? ಕರೆಕ್ಟಾಗಿ ಅವ್ನು ಅನ್ಫಿಟ್ ಫಾರ್ ದ ವರ್ಕ್ ಅನ್ನೋದನ್ನ ನಾನು ನಿಮಗೆ ಹೇಳ್ತಾ ಇರೋದು. ಅದಲ್ದಿರ ಇದನ್ನು ಮೀಡಿಯಾ ಸಪೋರ್ಟ್ ಕೊಡೋವಂಥವ್ರು TV ನ್ಯೂಸಲ್ಲಿ, ನ್ಯಾಷನಲ್ ಮೀಡಿಯಾದಲ್ಲಿ ಯಾಕೆ ಬೆಂಗಳೂರನ್ನ ಕೆಟ್ಟದಾಗ ತೋರಿಸ್ತಾ ಇದ್ದೀರಾ? ಯಾಕೆ ಈ ಬರೀ ನಡುವೆ ನೋಡಿದ್ರೆ ಮಾತೆತ್ತರೆ ಬೆಂಗಳೂರು ಏನಕ್ಕೆ ಬರ್ತಾ ಇದೆ ನ್ಯೂಸ್? ಎಲ್ಲ ವಿಷಯಗಳನ್ನು ನೋಡಿ ಆಗ್ತಾ ಇರೋದು ಯಾವುದು ಕನ್ನಡಿಗರಿಂದ ಆಗ್ತಾ ಇಲ್ಲ, ಆದರೆ ಹೆಡ್ಲೈನಲ್ಲಿ ಮಾತ್ರ ಬರುತ್ತೆ ಬೆಂಗಳೂರಲ್ಲಿ ನಡೀತು ಅಂದರೆ ಏನು ಅರ್ಥ? ಏನು ಮಾಡಬೇಕು ಅಂತಿದ್ದಾರೆ ಈ ಮೀಡಿಯಾದವರು, ಸೆಂಟ್ರಲ್ ಮೀಡಿಯಾದವರು? ಅದನ್ನು ಹೋಗಲಿ ಅಲ್ಲಿ ತಪ್ಪಾಗಿಲ್ಲ ಅಂತ ಅದೊಂದು ಸಾರಿ ಕೇಳ್ತಾರ? ನಮ್ಮ ಸಿಟಿನಲ್ಲಿ ಹಾಳು ಮಾಡ್ತಾರಲ್ಲ. ಇವನು ಓದ ಪುಟ್ಟ ಬಂದ್ಬಿಟ್ಟು ಇಲ್ಲಿ ಅಲ್ಕ ಕೆಲಸ ಹೋದ ಅವ್ನು ಕೋಲ್ಕಟ್ಟಾಗೆ. ನಾನು ತಪ್ಪು ಮಾಡಿದ್ದಾನೆ, ಅವನ ಬಗ್ಗೆ ಬೈತಾ ಇದ್ದೀನಿ ಅಂತ ನಿಮ್ಗೆ ಬೇಜಾರಾದ್ರೂ ಆ ವಿಡಿಯೋ ನೋಡಿ ಸ್ವಾಮಿ, ಎಷ್ಟು ಬೇಜಾರಾಗುತ್ತೆ ಅಂತ. ಆ ವಿಡಿಯೋ ನೋಡಿ ಹೆಂಗೆ ಹೊಡೆದಿದ್ದಾನೆ ಅಂತ. ಯಾರಿಗನ ಆಗಲಿ ಇದನ್ನು ಚಿಕ್ಕ ಹುಡುಗರು ನೋಡೋದು, ಯಾರಾದರೂ ಆಫೀಸರ್ ಆದರೂ ಈ ಥರ ಆಗುತ್ತಪ್ಪ ಅಂತ ಇವ್ರು ನೋಡಿ ಆಫೀಸರ್ ಹತ್ರ ಕಾಣ್ತಾನೆ. ಕಾನೂನು ಕೈಗೆ ತೊಗೊಂಡು ನೋಡಿ ಹೆಂಗೆ ಹುಡುಗ ಕೆಟ್ಟೋಗ್ತಾನೆ, ಹೆಂಗೆ ಕೊಕ್ಕಿ ನೋಡಿ ಅಲ್ಲಿ ರೋಡಲ್ಲಿ ಮೊಬೈಲು ಎಲ್ಲ ಬೀಳಿಸ್ಕೊಂಡು ಅವ್ರಿಗೂ 1 ಮೊಬೈಲ್ 2 ಮೊಬೈಲ್ ಇಟ್ಕೊಂಡಿರ್ತಾರೆ ಕೆಲಸದೊಂದು ಇದೆಲ್ಲ ನೋಡಿ ಹೆಂಗಿದ್ದ ಅವನು. ನಡುಮಧ್ಯೆ ರೋಡಲ್ಲಿ ಈ ಥರ ಹೊಡಿತಾ ಇದ್ದಾರೆ. ಏನು ಹೇಳ್ತೀರಾ ಇವ್ರಿಗೆ? ಪೊಲೀಸ್ ಆಫೀಸರು ದೇವರಾಜ್ ಸರು ತುಂಬ DCP ಇವರು ತುಂಬ ಸ್ಟ್ರಿಕ್ಟ್ ಆಫೀಸರು. ಇವ್ರ ಬಗ್ಗೆ ಅಷ್ಟೇ ನಮಗೆಲ್ಲ ನಂಬಿಕೆ ಇದೆ. ಬಟ್ ಇವ್ರ ಸ್ಟೇಟ್ಮೆಂಟ್ ನೋಡಿ, ಇವ್ರ ಸ್ಟೇಟ್ಮೆಂಟಲ್ಲೂ ಕೂಡ ಒಂದನ್ನು ಗಮನಿಸಬೇಕು. ಅವರು ಆ ಹುಡುಗನ ಅರೆಸ್ಟ್ ಮಾಡಿದ್ದಾರೆ. ಯಾರು? ನಮ್ಮ ಕನ್ನಡದ ಹುಡುಗನ ಅರೆಸ್ಟ್ ಮಾಡಿದ್ದಾರೆ, ಇನ್ನೂ ಆ ಹುಡುಗನ ಮಾಡಿಲ್ಲ. ಅದ್ರ ಬಗ್ಗೆ ಹೇಳ್ತಾರೆ, ಕೇಳಿಸ್ಕೊಳ್ಳಿ. A part of investigation. I would like to make it very clear. I want to go on record. This is not a case related to any language or region. It's very clear from the facts we have collected and the evidence we have collected from the morning. It is a clear-cut case of road rage, which we see every day in Bangalore. 3 to 4 complaints we receive in Bangalore city, which could have been avoided by both of them. In fact, when this altercation was taking place, 6 to 7 youngsters have played their role. It's very clear from the videos. They have tried to separate them, these two people. They have tried their level best to pacify both of them not to fight on the road. What happened? See, when lady officer was driving, so this guy was coming in the opposite direction. So Madhumita Das was driving, so this guy was coming in the opposite direction. So which with overspeeding, so which was questioned by this lady officer, and which was objected by that guy. That was a root cause. So he has gone to the male officer and he has told what madam is why she is questioning me. So that's how he has got out of the car, and both of them have got into the physical fight. That's all. How many arrested? Only one. Vikas Kumar is a guy who has been picked. So he works with Betsol, a small company in Bangalore,
as a call center team leader. No, we have done a preliminary investigation, so we have to take the dash cam board of the car. Then we'll get to know much more details. Police officer, a part of investigation. Then we'll get to know much more details. ಪುಣ್ಯಾತ್ಮ ಡ್ಯಾಶ್ ಕ್ಯಾಮ್ರಾ ಹಾಕ್ಕೊಂಡಿದ್ದಾನಂತೆ ಯಾರೋ ಆರ್ಮಿ ಆಫೀಸರು, ಅದನ್ನು ರಿಲೀಸ್ ಮಾಡಿಲ್ಲ, ಇನ್ನೂ ಗೊತ್ತಿಲ್ಲ. ಇದ್ದಿದ್ರೆ ಇಷ್ಟೊತ್ತಿಗೆ ಬಿಟ್ಬಿಡೋರು, ಅವ್ರದ್ದೇ ತಪ್ಪಿದೆ ಅಂತ ಗೊತ್ತಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಅದು ಏನನ ಆಗಿರಲಿ, ಆ ಡ್ಯಾಶ್ ಕ್ಯಾಮಲ್ಲಿ ಒಂದು ಟಚ್ಚನ್ನು ಮಾಡಿರಲಿ, ಏನನ ಆಗಿರಲಿ. ಆದರೆ ಆ ಪೊಲೀಸ್ ಆ IAF ಅಧಿಕಾರಿ ಏನಿದ್ದಾನೆ, ಅವ್ನು ಕಾನೂನು ಕೈಗೆ ತೊಗೊಂಡ್ರೆ ತಪ್ಪು. ಸಾಯೋವರೆಗೂ ಹೊಡೆದಿರೋದು ದೊಡ್ಡ ತಪ್ಪು. ಒಂದು ಏಟು ಹೊಡೆಯೋದು ಬೇರೆ, ಅಷ್ಟು ನಾಯಿನವರಿಗೆ ಹೊಡೆದಿರೋ ಸುಮಾರು ಒಂದು 30 ಪಂಚ್ ಹೊಡೆದಿದ್ದಾನೆ. ಅದನ್ನೆಲ್ಲ ರೆಕಾರ್ಡ್ ಆಗಿದೆ CCTVಯಲ್ಲಿ, ಪೊಲೀಸರು ನೋಡಿದ್ದಾರೆ. ಇದನ್ನು ಕಂಡಂಥವ್ರು ನಮ್ಮದು ಟ್ವಿಟರಲ್ಲಿರೋ ಕಮ್ಯುನಿಟಿಯವರು ಅವ್ರು ಆಲ್ರೆಡಿ ಹೋಗಿದ್ದಾರೆ, ಪೊಲೀಸ್ ಸ್ಟೇಷನ್ಗೆಲ್ಲ ಹೋಗಿ ಬಂದಿದ್ದಾರೆ. ಇವಾಗ ಬೈಯಪ್ಪನಹಳ್ಳಿ ಪೊಲೀಸ್ ಸ್ಟೇಷನ್ ಹತ್ರ ಹೋಗಿದ್ದೀನಿ ಅಂತೆಲ್ಲ ಪೋಸ್ಟ್ ಮಾಡಿದ್ದಾರೆ, ಮತ್ತು ಹೋಗಿ ಬಂದಿದ್ದಾರೆ. ಅದರದ್ದು ವೀಡಿಯೋ ಕೂಡ ಈಗ ಜಸ್ಟ್ ಹಾಕಿದ್ದಾರೆ. ರಾತ್ರಿ ಸುಮಾರು ಒಂದು 3 ಗಂಟೆ ಗಂಟ ಅಲ್ಲೇ ಇದ್ದಾರೆ ಅವರು. ನಿಜ ಹೇಳಬೇಕು ಅಂದರೆ ತುಂಬ ಕೆಲಸ ಮಾಡ್ತಿದ್ದಾರೆ. ಈ ಥರ ಇರಬೇಕು ನೋಡಿ. ಇವ್ರು ಯಾರಿಗೋಸ್ಕರ ಮಾಡ್ತಾರೆ? ನಮಗೋಸ್ಕರ ಮಾಡ್ತಾರೆ, ಕನ್ನಡ ಜನಕ್ಕೋಸ್ಕರ ಮಾಡ್ತಾರೆ. ಅದು ಸುಮಾರು 3:40 ಟೈಮಲ್ಲಿ ಇವ್ರು ಹೋಗಿ ಬಂದಿದ್ದಾರೆ. ಅಲ್ಲಿ ಪೊಲೀಸರು ಕಂಪ್ಲೇಂಟ್ ತೊಗೊಂಡಿರೋ ಟೆಕ್ನಿಕಲ್ ಇಶ್ಯೂ ಅಂತ ಹೇಳ್ತಾ ಇದ್ದಾರೆ. ಏನು ಟೈಪ್ ಮಾಡೋಕ್ಕೆ ಟೈಪ್ರೈಟರ್ ಕೆಟ್ಟೋಗಿದೆಯೋ ಇಲ್ಲೋ ಕರೆಂಟ್ ಇಲ್ವೋ ಗೊತ್ತಿಲ್ಲ, ಟೆಕ್ನಿಕಲ್ ಇಶ್ಯೂ ಅಂತ ಹೇಳ್ಬಿಟ್ಟು ಕಳಿಸಿದ್ದಾರೆ. ಇದು ಬೆಳಗಿನ ಜಾವ 10:30ಗೆ ಬನ್ನಿ ಅಂತ ಹೇಳಿದ್ದಾರೆ. ಬೆಳಗಿನ ಜಾವ 10:30ಗೆ ನೋಡೋಣ, ಬೆಳಗ್ಗೆ 10:30ಗೆ ಮಾತಾಡೋಣ ಅಂತ ಹೇಳಿದ್ದಾರೆ. ಸೊ ಇನ್ನೂ ಗೊತ್ತಿಲ್ಲ ಏನಾಗುತ್ತೆ ಅಂತ. ರಾತ್ರಿ ಇಲ್ಲ, ಬೆಳಗಿನ ಜಾವ 3:40ವರೆಗೂ ಇವ್ರು ಪಾಪ ಪೊಲೀಸ್ ಸ್ಟೇಷನಲ್ಲೇ ಉಳ್ಕೊಂಡು ಅಲ್ಲಿ ಎಲ್ಲ ಮಾತುಕತೆಗಳು ನಡೆಸಿದ್ದಾರೆ. ಆಯಿತಾ, ತುಂಬ ಜನ ಹೋಗಿದ್ದಾರೆ ಇವತ್ತು. ಸೊ ಈ ಥರ ಘಟನೆಗಳಾಗಿದೆ. ಸೊ ಇದಲ್ದಿರ ಇನ್ನೂ ಏನು ಸ್ಟೋರಿ ನೋಡೋಣ ಅಂದರೆ, ನನಗೆ ಏನು ಅರ್ಥ ಆಗಿಲ್ಲ ಅಂದರೆ, ಆ ಅಮಾಯಕನ್ನು ಅರೆಸ್ಟ್ ಮಾಡಿದ್ರಲ್ಲ, ಇನ್ನೊಂದು ಕಂಪ್ಲೇಂಟ್, ಇನ್ನೊಂದು ಸೈಡ್ ಆಫ್ ಸ್ಟೋರಿ ಯಾಕೆ ತಗೊತಿಲ್ಲ? ಅವರು ತಾಯಿ ಕೂಡ ಮಾತಾಡಿದ್ದಾರೆ ನೋಡಿ. ಅವ್ರ ತಾಯಿ ಮಾತಾಡಿ, ನಮ್ಮ ಮಕ್ಕಳ ಮೇಲೆ ಹಾಕಿ ಈ ಥರ ಅನ್ಯಾಯ ಮಾಡೋದು ತಪ್ಪಲ್ವಾ? ಅಲ್ಲ, ಅವ್ರು ಮಾಡಿ ತಪ್ಪನ ನಮ್ಮ ಮಕ್ಕಳ ಮೇಲೆ ಹಾಕಿ ಈ ಥರ ಅನ್ಯಾಯ ಮಾಡೋದು ತಪ್ಪಲ್ವಾ? ಕಮಾಂಡರ್ ಆಗಿ, ಒಬ್ಬ ಆರ್ಮಿ ಆಗಿ ಕೈ ಕಚ್ಚಿ ತಲೆಯಲ್ಲೆಲ್ಲ ಬೈಕೆಲ್ಲ ಎತ್ತಿ ಬಿಸಾಕಿದ್ದಾರೆ. ಈ ಥರ ಮಾಡಿಬಿಟ್ಟು ಈಗ ನಾವೇ ಕಂಪ್ಲೇಂಟ್ ಕೊಟ್ಟಿದ್ರೆ ಈಗ ದೊಡ್ಡ ಇಶ್ಯೂ ಆಗ್ತಾ ಇತ್ತು. ಆದರೂ ನಾವು ಆ ಥರ ಬೇಡ, ಏನು ಚಿಕ್ಕದಾಗಿ ಆಗಿದೆ ಅಂತ ಹೇಳ್ಬಿಟ್ಟು ನಾವು ವಾಪಸ್ ಮನೆಗೆ ಬಂದರೆ ಇವರು ಇದನ್ನ ದೊಡ್ಡದು ಮಾಡಿ ಇವಾಗ ನನ್ನ ಮಗನಿಗೆ ತೊಂದರೆ ಕೊಡ್ತಾ ಇದ್ದಾರೆ. ನಮಗೆ ನ್ಯಾಯ ಕೊಡಿಸುತ್ತೆ ಅಂತ. ಅವ್ರ ತಾಯಿ ಬಹುಶಃ ನೋಡ್ದಂಗಿಲ್ಲ ವಿಡಿಯೋ, ಇನ್ನೂ ನೋಡಿದರೆ ಅವರಿಗೆ ತುಂಬ ನೋವಾಗಿರುತ್ತೆ. ಬಟ್ ಇದ್ರ ಪರವಾಗಿ ತುಂಬ ಜನ ಕನ್ನಡ ಪರ ಇರೋರು ತುಂಬ ನಿಂತ್ಕೊಂಡಿದ್ದಾರೆ. ಇದಕ್ಕೆ ಹೇಳೋದು, ನಮ್ಮಲ್ಲಿ ನಮ್ಮ ಥರದವ್ರು ಲೀಡರ್ ಇರಬೇಕು, ನಮ್ಮ ಪರವಾಗಿ ನಿಂತ್ಕೊಳ್ಳೋಂಥ ಲೀಡ್ರಲ್ಲಿ ಇರಬೇಕು ಅಂತ. ಒಬ್ಬ ರಾಜಕಾರಣಿ ಕೂಡ ಇದ್ರ ಬಗ್ಗೆ ಮಾತಾಡಿಲ್ಲ. ಒಬ್ಬ ಅಮಾಯಕನ ಹೊಡಿತಿದ್ದಾರೆ, ಅಲ್ಲಿರೋ MLA ಕೂಡ ಏನೂ ಬಂದಿಲ್ಲ. ಇದ್ರ ಬಗ್ಗೆ ಯಾರು ಒಬ್ಬರು ಒಂದು ಟ್ವೀಟ್ ಮಾಡಿಲ್ಲ. ನಾಳೆ ಅವನೇನಾದರೂ ಬಹುಶಃ ಅವನು ಹುಡುಗಂಗೆ ಏನೋ ಏಟಾಗಿ ಅಲ್ಲಿ ಏನಾದರೂ ಹೆಚ್ಚು ಕಮ್ಮಿ ಆಗಿದೆ, ಯಾರು ಹೊಣೆ ಆಗೋರು? ಇವ್ರ ತಾಯಿಗೆ ಯಾರು ನೋಡ್ಕೊಳೋರು ಅನ್ನೋದನ್ನೆಲ್ಲ ನೋಡ್ಕೊಬೇಕು. ನಾವು ಮನೆ ಮಕ್ಕಳಾಗಿ ಇಂಥವ್ರಿಗೆ ಯಾರು ಇರ್ತಾರೋ ಅಂಥವ್ರಿಗೆ ಸಪೋರ್ಟ್ ಕೊಡಬೇಕು. ನೋಡಿ ಹೆಂಗೆ ಎಳೆದಿದ್ದಾನೆ ಇವನು, ಹೇಳಿರೋದಕ್ಕೂ ಅವ್ನ ಸ್ಟೇಟ್ಮೆಂಟ್ಗೂ ಮ್ಯಾಚೇ ಆಗೋಲ್ಲ. ಅವ್ನು ನೋಡಿದ್ರೆ ಕನ್ನಡದವರೆಲ್ಲ ಸೇರಿಕೊಂಡು ಅವ್ನು ಎಳೆದ್ಬಿಟ್ಟು ರೋಡಲ್ಲಿ ಹೊಡೆದ್ರು ಅಂತ ಹೇಳ್ತಾನೆ. ಇವನು ಪಾಪ ಹುಡುಗನ್ನ ಹೊಡೆದು ನಾಯಿ ಮರಿ ಥರ ಹೊಡಿತಿದ್ದಾನೆ. ಈ ಮೀಡಿಯಾದವರು ನೋಡಿ ಈ ಥರ ತೋರಿಸೋ ಅಂಥವ್ರು, ಉದಾಹರಣೆಗೆ ಈ ಥರ ಎಲ್ಲ ಟ್ವಿಟರಲ್ಲಿ ಹೇಳ್ತಾರೆ, ಜನ ಹೇಳಿರೋದನ್ನ ಹಾಕಿರೋದು ನಾನು, ಇದನ್ನು ಮಾತ್ರ ತೋರಿಸ್ತಾರೆ, ಅಲ್ಲಿ ನಡೆದಿರೋ ಘಟನೆಗಳನ್ನೆಲ್ಲ ಬಿಟ್ಬಿಡ್ತಾರೆ. ಸೊ ನೀವು ಜನ ನೋಡ್ಕೊಂಡಿರೋದ್ರಿಂದನೇ ಈ ಥರ ಆಗ್ತಾರದು. ಅವ್ರು ತೋರಿಸಿದ್ನೇ ತೋರಿಸ್ತಾ ಇರ್ತಾರೆ, ನಿಮ್ಮನ್ನ ಬಕ್ರ ಮಾಡ್ತಾನೆ ಇರ್ತಾರೆ. ಸ್ವಲ್ಪ ಹುಷಾರಾಗಿರಿ, ಜನ ಎಜುಕೇಟೆಡ್ ಆಗಿ ಯೂಟ್ಯೂಬಲ್ಲೆಲ್ಲ ನೋಡಿ ತಿಳ್ಕೊಳ್ಳಿ, ಆಯಿತಾ? ಇದ್ರ ಬಗ್ಗೆ ಲೇಟೆಸ್ಟಾಗಿ ಈಗ ಪೊಲೀಸ್ ಸ್ಟೇಷನಿಂದ ಬರಿಗೈಯಲ್ಲಿ ಬಂದಿದ್ದಾರೆ, ಏನೂ ಕನ್ಫರ್ಮ್ ಇಲ್ಲ. ನಾಳೆ 10:30ಗೆ ಇದ್ರ ಸಂಬಂಧ ಮಾತಾಡ್ತೀನಿ ಅಂತ ಹೇಳಿದ್ದಾರೆ. ತುಂಬ ಜನ ಇದೆಲ್ಲ ಕಮೆಂಟಲ್ಲೆಲ್ಲ ಬೈತಿದ್ದಾರೆ. ನಾವು ಕೂಡ ಹಿಂದಿ ಸ್ಪೇಸಲ್ಲೆಲ್ಲ ಹೋಗಿ ಮಾತಾಡಿದ್ರಿ, ಅಲ್ಲೆಲ್ಲ ಅವರು ಹಿಂದಿಯವರೆಲ್ಲ ಏನು ಅಂದ್ಕೊಂಡ್ಬಿಟ್ಟಿದ್ದಾರೆ, ನಾವೇ ಅವರು ಈ ಆರ್ಮಿ ಆಫೀಸರ್ಗೆ ಸರಿಯಾಗಿ ಟ್ರೀಟ್ ಮಾಡಿಲ್ಲ ಅಂತ ಅಂದ್ಕೊಂಡಿದ್ದಾರೆ. ಇವ್ರಿಗೆ ಎಲ್ಲ CCTV ಇಂಥ ನಮಗೆಲ್ಲ ಸ್ವಲ್ಪ ಕಾಮನ್ ಸೆನ್ಸ್ ಇರೋದ್ರಿಂದ, ನಮಗೆಲ್ಲ ಎಜುಕೇಷನ್ ಇರೋದ್ರಿಂದ ಉಳಿಸ್ಕೊಂಡಿದ್ದೀರಿ. ಒಂದು CCTV ಆಗಲಿ ಸಾಕ್ಷ್ಯಾಧಾರಗಳು ಇರೋದ್ರಿಂದ. ಇಲ್ಲ ಅಂದಿದ್ರೆ ಏನಾಗೋದು ನಿಮ್ಗೆ, ನಮ್ಮ ಕನ್ನಡಿಗರ ಗತಿ ಅನ್ನೋದನ್ನ ನಾವು ಯೋಚನೆ ಮಾಡಬೇಕು. ಸೊ ಸದ್ಯಕ್ಕೆ ಇಷ್ಟು ಮಾಹಿತಿ ಸಿಕ್ಕಿದೆ. ಇದ್ರದ್ದೇನಾದರೂ ಡೌಟ್ ಇದ್ದರೆ, ಏನಾದಿದ್ರೆ ಕಮೆಂಟಲ್ಲಿ ಹೇಳಿ. ಇದು ನಿಮ್ಗೆ ಏನು ಅನಿಸುತ್ತೆ, ಇದನ್ನು ತಡಿಬೇಕು ಅಂದರೆ ಏನು ಮಾಡಬೇಕು ನಮ್ಮ ಕನ್ನಡದವರು ಅನ್ನೋದನ್ನ ಕಮೆಂಟಲ್ಲಿ ತಿಳಿಸಿ. ಈ ಥರ ಆಗಬಾರ್ದು ಮುಂದಕ್ಕೆ ಯಾವತ್ತೂ. ನೋಡಿ, ಇವನು ಆರ್ಮಿ ಆಫೀಸರು ಸುಳ್ಳು ಹೇಳಿದ್ದಾನೆ. ಒಂದು ಕಂಪ್ಲೀಟ್ ಇಂಡಿಯಾ ಪೂರ್ತಿ ಕನ್ನಡಿಗರ ಮೇಲೆ ಕೆಟ್ಟ ದೃಷ್ಟಿ ನೋಡೋಂಗೆ ಮಾಡಿ ಒಂದು ಏಟನ್ನ ತಂದು ಎಲ್ಲರೂ ನಾವು ಜಗಳಾಡೋ ರೀತಿ ಮಾಡಿದ್ದಾನೆ. ಅದಲ್ದಿರೋ ಒಂದು ಫಾಲ್ಸ್ ಕಂಪ್ಲೇಂಟ್, ಎಲ್ಲ ಫೇಕ್ ಸ್ಟೋರಿಗಳನ್ನ ಬರೆದಿದ್ದಾರೆ ರಿಟರ್ನ್ ಸ್ಟೇಟ್ಮೆಂಟಲ್ಲಿ. ವೈಲೆನ್ಸ್ ಮಾಡಿದ್ದಾನೆ. ಮತ್ತು ವಿಕ್ಟಿಮು, ಅಯ್ಯೋ ಪಾಪ ಅನ್ಬೇಕು ಇವನು ಆರ್ಮಿ ಆಫೀಸರ್ನ. ನಮ್ಮ ಜನಕ್ಕೆ ಇದೇ ಹೇಳೋದು, ದೇಶಭಕ್ತಿ ಆಗಬೇಡಿ, ಬಕ್ರಗಳಾಗಬೇಡಿ, ನಮ್ಮನ್ನ ಮೋಸ ಮಾಡ್ತಾರೆ,
ಆಯಿತಾ. ನಿಮ್ಮ ದೇಶದ ಸ್ಟೋರಿಗಳನ್ನೆಲ್ಲ ಹೇಳಿ ಮೋಸ ಮಾಡ್ತಾರೆ. ಫಸ್ಟು ಅದನ್ನು ನೋಡಿ ತಿಳ್ಕೊಳ್ಳಿ, ಕರೆಕ್ಟಾಗಿ ನೀವೇ ಓದಿ ಅನ್ನೋದನ್ನು ನಾನು ನಿಮಗೆ ಈ ವಿಡಿಯೋಯಿಂದ ಹೇಳ್ತಾ ಇದ್ದೀನಿ. ಇವ್ರು ತುಂಬ ಮುಂಚೆ ಒಳ್ಳೆಯವರಾಗಿರ್ಬೋದು, ಅದಾಗಿರ್ಬೋದು, ಆದರೆ ಇವ್ನು ಮಾಡಿರೋದು ಈಗ ಸದ್ಯಕ್ಕೆ ಏನು ಮಾಡಿದಾನೋ ಅದು ತುಂಬ ದೊಡ್ಡ ತಪ್ಪು. ಎಸ್ಪೆಷಲಿ ಇವನು ಕನ್ನಡಿಗರ ಬಗ್ಗೆ ಕೆಟ್ಟದಾಗಿ ಮಾತಾಡಿದ್ದಾನೆ, ವಿಷ ಬೀಜ ನೆಟ್ಟಿದ್ದಾನೆ, ಅದು ತಪ್ಪು. ಆ ಹುಡುಗನ ಹೊಡೆದಿರೋದು ದೊಡ್ಡ ತಪ್ಪು. ಸೊ ಗ್ರಾಚಾರ ಕೆಟ್ಟಿತ್ತು ಅನಿಸುತ್ತೆ ಅವನಿಗೆ, ಎಡಮಗ್ಳಲ್ಲಿ ಎದ್ದಿದ್ದ ಅನಿಸುತ್ತೆ ಬೆಳಗ್ಗೆ. ಸೊ ಇವನಿಗೆ ನನ್ನ ಪ್ರಕಾರ ಇವನಿಗೆ ಕೆಲಸ ಹೋಗಬೇಕು, ಇಬ್ರಿಗೂ ಕೆಲಸ ಹೋಗಬೇಕು. ಯಾಕೆ ಅಂದರೆ ಇಂಥವ್ರು ಸಿಸ್ಟಮಲ್ಲಿ ಇರಬಾರ್ದು.